ಪಣಂಬೂರು ಬಳಿಯ ಮಂಗಳೂರು ರಾಸಾಯನಿಕ ಮತ್ತು ರಸಗೊಬ್ಬರ ಕಾರ್ಖಾನೆಯ ಎಂಸಿಎಫ್ ಹೆಸರನ್ನು ತೆಗೆದು ಪಾರದೀಪ್ ಫಾಸ್ಫೇಟ್ಸ್ ಲಿಮಿಟೆಡ್ ಎಂದು ಮರುನಾಮಕರಣ ಮಾಡಲಾಗಿದೆ. ಇದಕ್ಕೆ ಅವಕಾಶ ನೀಡದೆ ಇದನ್ನು ಮಂಗಳೂರು ರಾಸಾಯನಿಕ ಮತ್ತು ರಸಗೊಬ್ಬರ ಕಾರ್ಖಾನೆ ಎಂದೇ ಮುಂದುವರಿಸಬೇಕು ಎಂದು ಎಂಸಿಎಫ್ ಸಂಸ್ಥೆಯ ನಿವೃತ್ತ ಸದಸ್ಯರು ಆಗ್ರಹ ಮಾಡಿದ್ದಾರೆ. ನಿವೃತ್ತ ಸದಸ್ಯರಾದ ಮ್ಯಾಕ್ಸಿಮ್ ಆಬ್ರೇಡ್ ಡಿಸೋಜಾ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ 1971ರಲ್ಲಿ ರಾಜ್ಯ ಸರ್ಕಾರ ರಾಜ್ಯದ ಹೂಡಿಕೆದಾರರು ಮತ್ತು ರೈತರ ಪಾಲುದಾರಿಕೆಯೊಂದಿಗೆ ಸ್ಥಾಪನೆಯಾದ ಎಂಸಿಎಫ್ ಕಾರ್ಖಾನೆ 1976ರಲ್ಲಿ ವಾಣಿಜ್ಯ ಉತ್ಪಾದನೆ ಆರಂಭಿಸಿದೆ. ರಾಜ್ಯದ ಏಕೈಕ ಬೃಹತ್ ರಸಗೊಬ್ಬರ ಕೈಗಾರಿಕೆ ಇದಾಗಿದ್ದು, ಸ್ಥಳೀಯ ಜನರ ಭೂತ್ಯಾಗ, ಸ್ಥಳೀಯ ನದಿಗಳ ನೀರಿನ ಬಳಕೆ, ಕಚ್ಚಾ ವಸ್ತುವಾಗಿ ಇಲ್ಲಿನ ಗಾಳಿ ಬಳಕೆ, ಪರಿಸರ ಪರಿಣಾಮಗಳ ಹೊರೆ ಮತ್ತು ಸಮುದಾಯ ಎಲ್ಲವೂ ಈ ಸಂಸ್ಥೆಯ ಬೆಳವಣಿಗೆಗೆ ಕಾರಣವಾಗಿದೆ ಎಂದಿದ್ದಾರೆ. ಪ್ರಾದೇಶಿಕ ಅಸ್ಮಿತೆಯ ಹೆಸರನ್ನು ಇದೀಗ ರಾತ್ರೋರಾತ್ರಿ ಬದಲಾಯಿಸುವುದನ್ನು ಖಂಡಿಸುತ್ತೇವೆ ಎಂದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಮಿತಿ ಸದಸ್ಯರಾದ ಶಿವರಾಮ್ ಶೆಟ್ಟಿ, ದಯಾನಂದ ಶೆಟ್ಟಿ, ಜಯರಾಮ್ ಶೆಟ್ಟಿ, ಮೊಹಮ್ಮದ್ ಆಲಿ, ಪಿವಿ ಶಬರಾಯ ಉಪಸ್ಥಿತರಿದ್ದರು. ಮಂಗಳೂರು ರಾಸಾಯನಿಕ ಮತ್ತು ರಸಗೊಬ್ಬರ ಕಾರ್ಖಾನೆ ಇದು ಕಳೆದ 50 ವರ್ಷಗಳಿಂದ ಇಲ್ಲಿ ಅಸ್ತಿತ್ವದಲ್ಲಿದೆ ಮತ್ತು ಕಳೆದ 35 ವರ್ಷಗಳಿಂದ ಇದು ಖಾಸಗಿ ವಲಯದಲ್ಲಿದೆ. ಅಂತಹ ಒಂದು ಕಾರ್ಖಾನೆಯನ್ನು ಇಂತಹ ಒಂದು ಉದ್ದದ ಹಿಸ್ಟ್ರಿ ಅಥವಾ ಇತಿಹಾಸ ಇದ್ದ ಕಂಪನಿಯನ್ನ ಈ ಕಳೆದ ಅಕ್ಟೋಬರ್ 16ರಂದು ಅದರದ್ದು ಒರಿಸ್ಸಾದ ಪಾರದೀಪ್ ಫಾಸ್ಫೇಟ್ಸ್ ಲಿಮಿಟೆಡ್ ಎಂಬ ಕಂಪನಿಯೊಳಗೆ ವಿಲೀನಗೊಳಿಸಿದ್ದಾರೆ. ಈ ಎರಡೂ ಕಂಪನಿಗಳು ಅಡ್ವಾನ್ಸ್ ಗ್ರೂಪ್, ಒಂದು ಬಿರ್ಲಾದ ಒಂದು ಗ್ರೂಪ್, ಅದರ ಒಂದು ಭಾಗಗಳಾಗಿದ್ದವು. ಮತ್ತೆ ಅವರದ್ದು ಯಾವುದೇ ಬಹುಶಃ ಯಾವುದೇ ರಿಸ್ಟ್ರಕ್ಚರಿಂಗ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಇದಕ್ಕೆ ಬೇಕಾಗಿ ಅವರು ವಿಲೀನಗೊಳಿಸುವ ನಿರ್ಧಾರವನ್ನು ಕೈಗೊಂಡರು. ಈ ವಿಷಯವನ್ನ ನಾವು ಎಲ್ಲಿಯೂ ಕೂಡ ಪಬ್ಲಿಕ್ ಡೊಮೈನ್ ನಲ್ಲಿ ನಾವು ನೋಡಿಲ್ಲ. ಅವರು ಎಲ್ಲ ಈ ಲೀಗಲ್ ಪ್ರೊಸೀಜರ್ಸ್ ಅಥವಾ ಕಂಪನಿ ಲಾ ಪ್ರಕಾರ ಇರುವ ಎಲ್ಲ ಪ್ರೊಸೀಜರ್ಸ್ ಅದನ್ನು ಅವರು ಫಾಲೋ ಮಾಡಿರ್ಬಹುದು. ಆದ್ರೆ ಅಲ್ಲೊಂದು ಇಲ್ಲಿಯ ಸಮುದಾಯದೊಟ್ಟಿಗೆ ಯಾವುದೇ ಒಂದು ಸಂವಹನ ಅಥವಾ ಡಯಾಲಗ್ ಆಗಿಲ್ಲ, ಆಗಿಲ್ಲ. ಸೊ ಯಾರಿಗೂ ತಿಳಿದಿಲ್ಲ. ಅಂದ್ರೆ ಬಹುಶಃ ನಮ್ಮ ಅಲ್ಲಿಯ ಕಂಪನಿಯಲ್ಲಿ ಇರುವ ಉದ್ಯೋಗಿಗಳಿಗೆ ಕೂಡ ಅದು ಅಲ್ಲಿಯ ಬೋರ್ಡ್, ಸಾಮಾನ್ಯ ಉದ್ಯೋಗಿಗಳಿಗೆ ಹೇಳೋದು ನಾನು, ಬೋರ್ಡ್ ಬದಲಾಗುವ ತನಕ ಅದು ಆತರ ಆಗುತ್ತೆ ಅಂತ ತಿಳಿದಿರಲಿಲ್ಲ. ಮೇಲಿನವರಿಗೆ ಗೊತ್ತಿರಬಹುದು, ಅವರೆಲ್ಲ ಏನೋ ಅದರ